ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀರೆನ ಯಾವ ಥರ ಉಟ್ಟರೆ ಸಣ್ಣ ಕಾಣಿಸ್ತೀರಾ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಎಲ್ಲರಿಗೂ ಕೂಡ ಸೀರೆ ಉಟ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಕೆಲವೊಬ್ಬರು ನಾವು ಸೀರೆ ಉಟ್ಕೊಂಡ್ರೆ ತುಂಬಾ ದಪ್ಪ ಕಾಣಿಸ್ತೀವಿ ಅಂತ ಏನು ಮಾಡ್ತಾರೆ, ಸೀರೆ ಉಡೋದನ್ನೇ ಕಮ್ಮಿ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಯಾವುದೇ ಒಂದು ಫಂಕ್ಷನ್ ಇರಲಿ, ಯಾವುದೇ ಒಂದು ಮದುವೆ ಈ ಥರ ಸಮಾರಂಭಗಳಿಗೆಲ್ಲ ಅವರು ಡ್ರೆಸ್ನೇ ವೇರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೀರೆ ಉಟ್ಕೊಂಡ್ರೆ ದಪ್ಪ ಕಾಣಿಸ್ತೀನಿ ಅನ್ನೋ ಒಂದು ರೀಸನ್ನೇ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಈ ಥರ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಜವಾಗ್ಲೂ ನೀವು ದಪ್ಪ ಕಾಣಿಸೋದಿಲ್ಲ, ಹಾಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತೀರ. ನಾವು ಸೀರೆ ತೊಗೋವಾಗ್ಲೇ ನಮ್ಗೆ ಯಾವ ಥರ ತೊಗೊಂಡ್ರೆ ನಾವು ಸಣ್ಣ ಯಾವ ಫ್ಯಾಬ್ರಿಕ್ ತೊಗೋಬೇಕು, ಹಾಗೆ ಯಾವ ಕಲರ್ ತೊಗೋಬೇಕು, ಅಂದರೆ ನಾವು ಯಾವ ಕಲರ್ ಇರ್ತೀವಿ ಅದ್ರ ಮೇಲೆ ನಾವು ಯಾವ ಕಲರ್ ತೊಗೊಂಡ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ಫಸ್ಟಾಗಿ ತಿಳ್ಕೊಬೇಕು. ಏಕೆಂದರೆ ಫ್ಯಾಬ್ರಿಕ್ಕು ಒಂದೊಂದು ಕಾಟನ್ ಇರುತ್ತೆ, ರಯಾನ್ ಇರುತ್ತೆ, ಹಾಗೆ ರೇಷ್ಮೆ ಇರುತ್ತೆ, ಸಿಲ್ಕ್ ಇರುತ್ತೆ. ಅದರಲ್ಲಿ ನಾವು ಸ್ವಲ್ಪ ದಪ್ಪ ಇರೋರು ಯಾವತ್ತೂ ಕೂಡ ಸೀರೆ ದಪ್ಪ ಅಂದರೆ ಮಂದ ಇರೋಂಥ ಸೀರೆಗಳನ್ನ ತೊಗೊಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ತೆಳುವೇ ಇರಬೇಕು ಅಂಥ ಸೀರೆನೇ ತೊಗೋಬೇಕು. ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಸೀರೆ ತೆಳು ಇರುತ್ತೆ, ಅಂಥದ್ದನ್ನ ನೋಡಿ ನಾವು ತೊಗೋಬೇಕು. ಏಕೆಂದರೆ ಒಳಗಡೆ ಅಂದರೆ ಟ್ರಾನ್ಸ್ಪರೆಂಟ್ ಇರೋಲ್ಲ ಸೀರೆ, ಬಟ್ ತೆಳ್ಳೆ ಇರುತ್ತೆ. ಅಂಥದ್ದನ್ನ ನೋಡಿ ತೊಗೊಂಡ್ರೆ ನಿಜವಾಗ್ಲೂ ನಾವು ಸಣ್ಣ ಕಾಣಿಸ್ತೀವಿ. ಹಾಗೆ ಕಾಟನ್ ಸೀರೆನ ನಾವು ವೇರ್ ಮಾಡಿದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಅಂದರೆ ಸಣ್ಣನೇ ಕಾಣಿಸ್ತೀವಿ. ಅದು ನಮಗೆ ಪ್ಯೂರ್ ಕಾಟನ್ ಆದರೆ ನಾವು ಹೆಂಗೆ ಕೂರಿಸ್ತೀವೋ ಹಂಗೆ ಕೂತಿರುತ್ತೆ. ಆ ಕಡೆ ಈ ಕಡೆ ಬದ್ರಿಕೊಂಡು ಅಂದರೆ ಸ್ವಲ್ಪ ಬಿಡಿ ಬಿಡಿ ಆಗೋದು ಆ ಥರ ಎಲ್ಲ ಏನೂ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿ ಕೂತಿರುತ್ತೆ. ಅದರಿಂದ ನಾವು ಕಾಟನ್ ಸೀರೆ ಉಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಹಾಗೆ ನಾವು ಸ್ವಲ್ಪ ಬಾರ್ಡರು ಮೇಲುಗಡೆ ಬಾರ್ಡರು ಕಮ್ಮಿ ಇರಬೇಕು, ಕೆಳಗಡೆ ಬಾರ್ಡರ್ ಜಾಸ್ತಿ ಇರೋ ಥರ ತಗೊಂಡ್ರು ಕೂಡ ನಾವು ಸಣ್ಣ ಕಾಣಿಸ್ತೀವಿ. ಅದನ್ನು ನೀಟಾಗಿ ಪಿನ್ ಮಾಡಿ ಉಟ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಹಾಗೆ ಬಾರ್ಡರ್ನು ಅಷ್ಟೇ ಮೇಲ್ಗಡೆದು ಚಿಕ್ಕ ಇದ್ದರೆ ಮಾತ್ರ ನೀವು ಕೆಳಗಡೆದು ಬಾರ್ಡ್ರ್ ದೊಡ್ಡದಿದ್ದರೆ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಕೂಡ ದೊಡ್ಡದಿದ್ದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ, ಆವಾಗ ನಮಗೆ ಲುಕ್ಕೇ ಕೊಡಲ್ಲ. ಅಂದರೆ ಹೈಟ್ ಇರೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ಹೈಟ್ ಇರೋರು ಸೀರೆ ಉಟ್ಕೊಂಡಾಗ ಅಷ್ಟು ದಪ್ಪ ಕಾಣಿಸೋಕ್ಕೆ ಹೋಗಲ್ಲ. ಬಟ್ ಹೈಟ್ ಕಮ್ಮಿ ಇರೋರೇ ಅವ್ರು ದಪ್ಪ ಇಲ್ಲಾಂದ್ರೂ ಕೂಡ ದಪ್ಪ ಕಾಣಿಸ್ತೀವಿ. ಅಂಥವರು ಬಾರ್ಡರ್ನ ಒಂದು ಸ್ವಲ್ಪ ಕೆಳಗಡೆ ಬಾರ್ಡರ್ ಉದ್ದ ಇರೋದನ್ನ ತೊಗೊಂಡ್ರೆ ನಾವು ಹೈಟು ಕೂಡ ಕಾಣಿಸ್ತೀವಿ, ಹಾಗೆ ಸ್ವಲ್ಪ ಸಣ್ಣನೂ ಕೂಡ ಕಾಣಿಸ್ತೀವಿ. ನಾವು ಸೀರೆ ತೊಗೋವಾಗಲೇ ಇದೆಲ್ಲ ನೋಡಿಕೊಂಡು ತೊಗೊಂಡ್ರೆ ನಿಜವಾಗ್ಲೂ ಸೀರೆ ನಾವು ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೆಕ್ಸ್ಟು ನಾವು ತುಂಬ ದಪ್ಪ ಇದ್ದವ್ರಿಗೆ ನರ್ಗೇದು ಕೂಡ ತುಂಬ ಜಾಸ್ತಿ ಬೇಕಾಗುತ್ತೆ ಅಂತ ತುಂಬ ಉದ್ದ ಇರೋ ಸೀರೆನೇ ತೊಗೋತೀವಲ್ವ, ಅದು ಕೂಡ ತಪ್ಪು. ಏಕೆಂದರೆ ನರ್ಗೆ ಜಾಸ್ತಿ ಬರಲಿ ಅಂತ ನಾವು ತೊಗೊಂಡಿರ್ತೀವಿ. ನಾವು ಜಾಸ್ತಿ ನರ್ಗೆ ಉಟ್ಕೊಂಡ್ರು ಕೂಡ ದಪ್ಪನೇ ಕಾಣಿಸೋದು, ಮುಂದೆ ಹೊಟ್ಟೆ ದಪ್ಪ ಕಾಣಿಸುತ್ತೆ. ನೀವು ತುಂಬ ನರ್ಗೆ ಜಾಸ್ತಿ ಇದ್ದರೆ ಈ ಥರ ಮಾಡ್ಬೋದು. ಅಂದರೆ ಸೈಡಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ, ಅಂದರೆ ಫ್ಲಿಟ್ಸ್ ಬರುತ್ತಲ್ವ, ಅದನ್ನು ಸೈಡಲ್ಲಿ ಜಾಸ್ತಿ ನರ್ಗೆ ಮಾಡಿ ಕೂರಿಸಿದ್ರೆ ಈ ಥರ ಆವಾಗಲೂ ಕೂಡ ನಾವು ಸ್ಲಿಮ್ಮಾಗೆ ಕಾಣಿಸ್ತೀವಿ, ಅಂದರೆ ಸಣ್ಣನೇ ಕಾಣಿಸ್ತೀವಿ. ಹಾಗೆ ನಾವು ಒಕ್ಕಲಿಂದ ಕೆಳಗಡೆ ಸೀರೆ ಉಟ್ಕೊಂಡ್ರೆ ಸಣ್ಣ ಕಾಣಿಸ್ತೀವಿ, ಮೇಲುಗಡೆ ಉಟ್ಟರೆ ಸ್ವಲ್ಪ ದಪ್ಪನೇ ಕಾಣಿಸೋದು. ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಬೇಕು. ಹಾಗೆ ನೆಕ್ಸ್ಟು ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ತೀರ ಅಲ್ವಾ, ಅದರಲ್ಲೂ ಕೂಡ ನೀವು ತಿಳ್ಕೊಬೇಕು. ಸ್ಲೀವ್ನ ನೀವು ಸ್ವಲ್ಪ ಉದ್ದ ಅಂದರೆ ಮೊಣಕೈವರೆಗೂ ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ನೀವು ಸಣ್ಣ ಕಾಣಿಸ್ತೀರ. ಹಾಗೆ ನೀವು ಬ್ಲೌಸ್ನ ಒಂದು ಸ್ವಲ್ಪ ಟೈಟಾಗಿಯೇ ಹೊಲಿಸ್ಬೇಕು, ಅಂದರೆ ತುಂಬ ಟೈಟ್ ಆದರೂ ಚೆನ್ನಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಲೂಸ್ ಆದರೂ ಚೆನ್ನಾಗಿ ಕಾಣಿಸೋದಿಲ್ಲ, ಮೀಡಿಯಮ್ ಆಗಿರಬೇಕು. ಆ ಥರ ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ನೀವು ಸಣ್ಣ ಕಾಣಿಸ್ಬೋದು. ನಾವು ಹಾಫ್ ಸ್ಲೀವ್ ಹೊಲಿಸಿರೋ ಬ್ಲೌಸ್ನೇನಾದರೂ ವೇರ್ ಮಾಡಿದ್ರೆ ನಿಜವಾಗ್ಲೂ ನಾವು ದಪ್ಪನೇ ಕಾಣಿಸೋದು. ಈ ಥರ ಸ್ವಲ್ಪ ಉದ್ದ ಇರೋ ಅಂಥ ಬ್ಲೌಸ್ನ ನಾವು ವೇರ್ ಮಾಡಿದ್ರೆ ಸಣ್ಣ ಕಾಣಿಸ್ತೀವಿ. ನೀವು ಈ ಟಿಪ್ಸ್ ಕೂಡ ಫಾಲೋ ಮಾಡಿಕೊಂಡ್ರು ಕೂಡ ಸಣ್ಣ ಕಾಣಿಸ್ಬೋದು. ಹಾಗೆ ನೆಕ್ಸ್ಟು ನೀವು ಯೂಸ್ ಮಾಡೋಂಥ ಪೆಟಿಕೋಟ್ನ ನೀವು ಸ್ವಲ್ಪ ಮಂದ ಇರೋದು ಏನಾದ್ರು ತೊಗೊಂಡಿದ್ರೆ ಆವಾಗಲೂ ಕೂಡ ನೀವು ದಪ್ಪನೇ ಕಾಣಿಸ್ತೀರ. ಹಾಗೆ ಪೆಟಿಕೋಟ್ ಕಟ್ಟುವಾಗಲೂ ಅಷ್ಟೇ ಉಕ್ಕಳಿಂದ ಕೆಳಗಡೆ ಕಟ್ಟಿದ್ರೆ ನೀವು ಸ್ವಲ್ಪ ಸಣ್ಣ ಕಾಣಿಸ್ತೀರ. ಹಾಗೆ ಇನ್ನೂ ಒಂದು ಪೆಟಿಕೋಟ್ನ ನೀವು ಶೇಪ್ ವೇರ್ ಅಂತಲೂ ಕೂಡ ಸಿಗುತ್ತೆ, ಅದನ್ನು ನೀವು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಸೀರೆನೂ ಕೂತ್ಕೊಳ್ಳುತ್ತೆ, ಹಾಗೆ ನೀವು ಸಣ್ಣನೂ ಕೂಡ ಕಾಣಿಸ್ತೀರ. ಈ ಒಂದು ಟಿಪ್ಸ್ನ ಕೂಡ ನೀವು ಫಾಲೋ ಮಾಡಿಕೊಂಡ್ರೆ ನೀವು ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ. ಹಾಗೆ ನೆಕ್ಸ್ಟು ಆ್ಯಕ್ಸಸರೀಸ್, ಅಂದರೆ ನೀವು ಜುವೆಲ್ಲರ್ಸು ಮತ್ತು ಒಳ್ಳೊಳ್ಳೆ ಓಲೆಗಳು, ನೆಕ್ಲೆಸ್ಗಳೆಲ್ಲ ವೇರ್ ಮಾಡ್ತೀರಲ್ವ, ಅದರಿಂದನೂ ಕೂಡ ನೀವು ಚೆನ್ನಾಗಿ ಕಾಣಿಸ್ಬೋದು. ಹಾಗೆ ನಿಮ್ಮ ಫೇಸ್ ಕೂಡ ಸ್ವಲ್ಪ ಸಣ್ಣ ಕಾಣಿಸೋ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಕತ್ತಿಗೆ ವೇರ್ ಮಾಡೋಂಥ ಒಂದು ನೆಕ್ಲೆಸ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ಜುವೆಲ್ಲರ್ಸ್ ಸೆಟ್ಟು ಏನಾದರೂ ಆದರೂ ಕೂಡ ಕತ್ತಲ್ಲಿರೋ ಅಂಥದ್ದು ಸ್ವಲ್ಪ ಸಿಂಪಲ್ಲೇ ಇರಲಿ. ಕಿವಿ ಓಲೆ ಮಾತ್ರ ಸ್ವಲ್ಪ ದೊಡ್ಡದಾಗಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫ್ಯಾಷನಾಗೂ ಇರುತ್ತೆ, ಟ್ರೆಡಿಷ್ನಲ್ ಆಗೂ ಕೂಡ ಇರುತ್ತೆ. ಹಾಗೆ ನಾವು ಸ್ವಲ್ಪ ಸಣ್ಣನೂ ಕೂಡ ಕಾಣಿಸ್ತೀವಿ, ಅಂದರೆ ಫೇಸು ಸ್ವಲ್ಪ ದಪ್ಪ ಆಮೇಲೆ ಸ್ವಲ್ಪ ಏಜ್ ಆದವ್ರ ಥರ ಕಾಣಿಸೋಕ್ಕೆ ಹೋಗಲ್ಲ. ಇದನ್ನು ಕೂಡ ನೀವು ಟ್ರೈ ಮಾಡಿ. ಹಾಗೆ ನೀವು ಬ್ಲೌಸ್ನೂ ಅಷ್ಟೇ
ವಿ ನೆಕ್ ಆ ಥರ ಇಡ್ಸ್ಕೊಂಡ್ರು ಕೂಡ ಸಣ್ಣ ಕಾಣಿಸ್ತೀರ. ಅಂದರೆ ಕಾಲರೆಲ್ಲ ಇಡ್ಸಿದ್ರು ಕೂಡ ಸ್ವಲ್ಪ ದಪ್ಪ ಕಾಣಿಸ್ತೀರ. ಹಾಗೆ ಮುಂದೆ ಸ್ವಲ್ಪ ಡೀಪ್ ಕಮ್ಮಿ ಇದ್ದರೂ ಕೂಡ ನೀವು ದಪ್ಪ ಕಾಣಿಸ್ತೀರ. ನೀವು ಬ್ಲೌಸ್ ಸ್ಟಿಚ್ ಮಾಡಿಸೋದ್ರಲ್ಲಿ ಕೂಡ ನೀವು ತಿಳ್ಕೊಬೋದು. ಹಾಗೆ ಇನ್ನೂ ಒಂದು ನೀವಿದು ತುಂಬ ಇಂಪಾರ್ಟೆಂಟು. ನೀವು ಯಾವುದಾದ್ರೂ ಬಟ್ಟೆ ಹಾಕ್ಕೊಂಡಿರಿ, ನಿಮಗೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು ಹೊರತು ಬೇರೆಯವ್ರು ಏನು ಅನ್ಕೋತಿದ್ದಾರೋ ಅನ್ನೋದು ಮಾತ್ರ ಇರಬಾರ್ದು. ಆವಾಗಲೇ ನಾವು ಬೇರೆಯವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸೋದು. ಏಕೆಂದರೆ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಅಲ್ವಾ ನಮ್ಮ ಫೇಸಲ್ಲಿ ಗೊತ್ತಾಗೋದು ನಾವು ಹೇಗಿದ್ದೀವಿ ಅನ್ನೋದು. ಅದರಿಂದ ನೀವು ಹೆಂಗೆ ತಿಳ್ಕೊತೀವೋ ಹಂಗೆ ನೇರವಾಗೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋ ಒಂದು ತಿಳ್ಕೊಂಡು ಅಂದರೆ ನನಗೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಇದರಲ್ಲಿದ್ದರೆ ನಿಜವಾಗ್ಲೂ ನೀವು ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣಿಸ್ತೀರ. ಇದು ಕೂಡ ನೀವು ತಿಳ್ಕೊಳ್ಳಿ. ನಿಮಗೆ ಮೇನ್ ಇಂಪಾರ್ಟೆಂಟು ನಿಮ್ಮ ಬ್ಯೂಟಿ ನಿಮಗಿಷ್ಟ ಆಗಬೇಕು. ನಾನು ರೆಡಿಯಾಗಿದ್ದೀನಿ, ನನಗಿಷ್ಟ ಆಗಿದೆ, ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ ಅನ್ನೋ ಥರ ಇದ್ದರೆ ನಿಜವಾಗ್ಲೂ ನೀವು ಚೆನ್ನಾಗೇ ಕಾಣಿಸ್ತೀರ. ಇದು ಒಂದು ಕೂಡ ನೀವು ಟಿಪ್ಸ್ನ ಫಾಲೋ ಮಾಡಿ. ಅಂದರೆ ನಾನು ಸೀರೆ ಉಟ್ಕೊಂಡ್ರೆ ದಪ್ಪ ಕಾಣಿಸ್ಬಿಡ್ತೀನಿ ಅಂತ ಒಂದು ಇದರಿಂದ ನೀವಿದ್ದರೆ ನಿಜವಾಗ್ಲೂ ನೀವು ಬೇರೆಯವ್ರ ಕಣ್ಗೂ ಕೂಡ ಆವಾಗ ನಿಮಗೆ ಆ ಯೋಚನೆ ಟೆನ್ಷನ್ಗೆ ಫೇಸ್ ಎಲ್ಲ ಸ್ವಲ್ಪ ಡಲ್ಲಂಗೆ ಕಾಣಿಸ್ತಾ ಇರತ್ತೆ. ಅದಕ್ಕೆ ನೀವು ಆಲ್ಮೋಸ್ಟು ಒಂದು ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಲೇ ಅಂದ್ಕೊಂಡಿರಿ. ಆವಾಗ ನಿಜವಾಗ್ಲೂ ನೀವು ಚೆನ್ನಾಗಿ ಕಾಣಿಸ್ತೀರ. ಹಾಗೆ ನೆಕ್ಸ್ಟು ನೀವು ಸ್ಯಾರಿನ ಯಾವ ರೀತಿ ಕಲರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಆದರೆ ನೀವೇನಾದರೂ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಇದ್ದರೆ ನೀವು ಆಲ್ಮೋಸ್ಟು ಸ್ವಲ್ಪ ಲೈಟ್ ಕಲರೇ ತೊಗೊಳ್ಳಿ. ಈ ಥರ ತುಂಬ ಕಲರ್ ಇದ್ದೀರಾ ಅಂದರೆ ಡಾರ್ಕ್ ಕಲರ್ ತೊಗೊಳ್ಳಿ. ಅಂದರೆ ನೀವು ಸ್ವಲ್ಪ ಬ್ಲ್ಯಾಕ್ ಇದ್ದೀರಾ ಅಂದರೆ ನೀವು ಯೆಲ್ಲೋ ಕಲರು, ಈ ಥರ ಸ್ಕೈ ಬ್ಲೂ ಅಂದರೆ ಲೈಟು ಪಿಸ್ತಾ ಗ್ರೀನು ಈ ಥರ ಕಾಂಬಿನೇಷನಲ್ಲಿ ತೊಗೊಂಡ್ರೆ ನಿಜವಾಗ್ಲೂ ನೀವು ಚೆನ್ನಾಗಿ ಕಾಣಿಸ್ತೀರ. ಈ ಥರ ಸ್ಮೂತ್ ಇರೋದು ಅಂದರೆ ನಾನು ಕೂಡ ಸೀರೆಗಳನ್ನ ಸೇಲ್ ಮಾಡ್ತೀನಿ. ಇದೆಲ್ಲ ನೋಡಿ ನನ್ನ ಹತ್ರ ಇದ್ದಿದ್ದು ಸೀರೆಗಳು. ಬೇಕು ಅಂದವರು ಬೇಕಾದ್ರೆ ನನಗೊಂದು ಕಮೆಂಟ್ಸ್ ಹಾಕಿ. ಈ ರೀತಿ ನೀವು ಯಾವ ರೀತಿ ಸೀರೆ ಉಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಸಿಂಗಲ್ ಪಿನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರ. ಫುಲ್ ನರ್ಗೆ ಎಲ್ಲ ಮಾಡಿ ಒಬ್ಬೊಬ್ರಿಗೆ ವೇರ್ ಮಾಡಿದ್ರೆ ಅಂದರೆ ದಪ್ಪ ಇರೋರಿಗೆ ಒಬ್ಬೊಬ್ರಿಗೆ ಬ್ರೆಸ್ಟ್ ಸೈಜ್ ಸ್ವಲ್ಪ ದಪ್ಪ ಇರತ್ತಲ್ವ, ಅದರಿಂದನೂ ಕೂಡ ದಪ್ಪ ಕಾಣಿಸ್ತೀರ. ನೀವು ಆದಷ್ಟು ಸಿಂಗಲ್ ಪಿನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ ನೋಡಿ, ಈ ಥರ ಸಿಂಗಲ್ ಪಿನ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಸೀರೆ. ಹಾಗೆ ಬಾರ್ಡರ್ ನೋಡಿ, ಕೆಳಗಡೆ ಬಾರ್ಡರ್ ದೊಡ್ಡದಿರಬೇಕು, ಮೇಲ್ಗಡೆ ಬಾರ್ಡರು ಕಮ್ಮಿ ಇರಬೇಕು. ಆವಾಗ ನೀವು ತುಂಬ ಚೆನ್ನಾಗಿ ಸಣ್ಣಕ್ಕೆ ಸ್ಲಿಮ್ಮಾಗಿ ಕಾಣಿಸ್ತೀರ. ಈ ಥರ ಒಳ್ಳೊಳ್ಳೆ ಲೈಟ್ ಕಲರ್ಸ್ನ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಫಿಷಿಯಲ್ ಲುಕ್ ಕೊಡುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಆದರೂ ನೀವು ವೇರ್ ಮಾಡ್ಬೋದು ಅಥವಾ ಸೆಲ್ಫ್ ಕೂಡ ವೇರ್ ಮಾಡ್ಕೋಬೋದು. ಇದು ನೋಡಿ ಬ್ಲೂ ಕಲರು ನನ್ನ ಹತ್ರ ಒಬ್ಬರು ಸ್ಯಾರಿ ತೊಗೊಂಡಿರೋದಿದು. ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ಥರ ಒಳ್ಳೊಳ್ಳೆ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂಥೇಳಿ ಈ ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.